ಭಾರತದಲ್ಲಿ ಕೆಲವು ಆಹಾರಗಳನ್ನು FSSAI ನಿಷೇಧವನ್ನ ಮಾಡಿದೆ. ಹೌದು, ಭಾರತವು ತನ್ನ ಸಂಸ್ಕೃತಿಯಲ್ಲಿ ಆಹಾರವನ್ನ ಆಚರಣೆ ಮಾಡುತ್ತೆ, ಅದರಲ್ಲೂ ಆನಂದಿಸುತ್ತೆ ಕೂಡ. ಪ್ರತಿ ಖಾದ್ಯವನ್ನ ಸಂತೋಷದಿಂದ ಸವಿಯುತ್ತೆ. ಆದರೆ ಕೆಲವು ಆಹಾರಗಳು ಗ್ರಾಹಕರ ಮೇಲೆ ಗಂಭೀರವಾದಂತಹ ಪರಿಣಾಮಗಳನ್ನು ಉಂಟು ಮಾಡುವ ಅಪಾಯಕಾರಿ ಎಂದು ಸಾಬೀತುಪಡಿಸಿದೆ. ಆದ್ದರಿಂದ ದೇಶದ ಜನರ ಆಹಾರ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕಾಗಿ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಸ್ಥಾಪಿಸಲಾಗಿದೆ. ಇದಕ್ಕಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟಗಳ ಸಂಘವು ಅಂದರೆ FSSAI ಆರೋಗ್ಯ ಕಾಳಜಿಯನ್ನ ಹೊಂದಿರುವ ಪರಿಸರದ ಮೇಲೆ ಪರಿಣಾಮವನ್ನ ಬೀರುವ ಮತ್ತು ಸಂಸ್ಕೃತಿಗೆ ಅಡ್ಡಿಪಡಿಸುವ ಹಲವಾರು ಆಹಾರ ಪದಾರ್ಥಗಳನ್ನು ನಿಷೇಧ ಮಾಡಿದೆ. ಅವುಗಳೆಂದರೆ ಮೊದಲನೇದಾಗಿ ಬ್ರೋಮಿನೇಟೆಡ್ ವೆಜಿಟೇಬಲ್ ಆಯಿಲ್. ಹೌದು, ಇದು ಬ್ರೋಮಿನ್ ಸಾಂದ್ರತೆಯನ್ನ ಹೊಂದಿರುವಂತಹ ಆಹಾರ ಸಂಯೋಜಕವಾಗಿದೆ. ಇದು ನರವೈಜ್ಞಾನಿಕ ಸಮಸ್ಯೆಗಳು, ಅಂಗಹಾನಿ ಹಾಗೆ ಥೈರಾಯ್ಡ್ ಸಮಸ್ಯೆಗಳು, ತೂಕ ಹೆಚ್ಚಾಗುವುದು ಮತ್ತು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹೀಗಾಗಿ ಈ ಆಯಿಲ್ ಅನ್ನ 1990ರಿಂದ ಭಾರತದಲ್ಲಿ ನಿಷೇಧವನ್ನ ಮಾಡಲಾಗಿದೆ. ನಂಬರ್ 2, ಸಾಸಾಫ್ರಾಸ್ ಎಣ್ಣೆ. ಅಂದರೆ 2003ರಲ್ಲಿ FSSAI ಸಸಾಫ್ರಾಸ್ ತೈಲವನ್ನು ನಿಷೇಧ ಮಾಡಿತು. ಯಾಕಂದರೆ ಇದು ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತೆ. ಇನ್ನು ಮೂರನೇದಾಗಿ ರೆಡ್ ಬುಲ್ ಪಾನೀಯವು ಕೆಫಿನ್ ಮತ್ತು ಟೌರಿನ್ ಹಾಗೆ ಇತರ ಕೆಲವು ಉತ್ತೇಜಕಗಳನ್ನು ಕೂಡ ಹೊಂದಿರುತ್ತೆ. ಕೆಲವು ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಹೊಂದಿರುವ ಪಾನೀಯದಲ್ಲಿ ಇರುವ ಪದಾರ್ಥಗಳ ಕಾರಣ ರೆಡ್ ಬುಲ್ ಭಾರತದಲ್ಲಿ 2006ರಲ್ಲಿ ತಾತ್ಕಾಲಿಕವಾಗಿ ನಿಷೇಧವನ್ನು ಮಾಡಲಾಗಿದೆ. ಇನ್ನು ನಂಬರ್ 4 ನೋಡೋದಾದ್ರೆ ಚೀನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಇನ್ನು ನಂಬರ್ 5 ಕೃತಕ ಪಕ್ವಗೊಳಿಸಿದ ಹಣ್ಣುಗಳು. ಹಾಗೆ ನಂಬರ್ 6 ತಳೀಯವಾಗಿ ಮಾರ್ಪಡಿಸಿದಂತಹ ಆಹಾರಗಳು. ಹಾಗೆ ಪೋಯ್ಗ್ರಾಸ್, ಪೊಟ್ಯಾಷಿಯಂ ಬ್ರೋಮೇಟ್, ಚೈನೀಸ್ ಬೆಳ್ಳುಳ್ಳಿ, ಮೊಲದ ಮಾಂಸ, ಟ್ರಾನ್ಸ್ ಕೊಬ್ಬಿನೊಂದಿಗೆ ಮಿಠಾಯಿ. ಈ ಎಲ್ಲ ಅಂಶಗಳು, ಈ ಎಲ್ಲ ಒಂದು ಆಹಾರ ಪದಾರ್ಥಗಳು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಭಾರತದಲ್ಲಿ ಈ 11 ಆಹಾರಗಳನ್ನು FSSAI ನಿಷೇಧವನ್ನ ಮಾಡಿದ್ದಾರೆ.